ಭೀಮ್ ಆರ್ಮಿ ಕಾರ್ಯಕರ್ತ ಸತೀಶ್ ಹುಗ್ಗಿ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಲಬುರಗಿ ನಗರದ ಶಾಬಾದ್ ರಿಂಗ್ ರಸ್ತೆಯ ಬಳಿ ಘಟನೆ ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ಗೆ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ವಿರುದ್ಧದ ಹೋರಾಟದಲ್ಲಿ ಸತೀಶ್ ಮುಂದಾಳತ್ವ ವಹಿಸಿದ್ರು. ಆರ್ಎಸ್ಎಸ್ ಕುಮ್ಮಕ್ಕಿನಿಂದ ಕಾರ್ಗೆ ಬೆಂಕಿ ಹಚ್ಚಿ ಬೆದರಿಸುವ ತಂತ್ರ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಪಥಸಂಚಲನ ನಡೀತಿರೋದಕ್ಕೆ ನಾವು ವಿರೋಧ ಮಾಡಿದಕ್ಕೆ ಏನು ದುಷ್ಕರ್ಮಿಗಳು ಬಂದ ಕೇಸ್ ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದ್ರ ಬಗ್ಗೆದಾಗ ಪೊಲೀಸ್ ಇಲಾಖೆ ಗಂಭೀರವಾಗಿ ಪ್ರಕರಣಗಳನ್ನು. ಇನ್ನು ಚಿಕ್ಕಮಗಳೂರಿನಲ್ಲಿ ನಾಮಫಲಕದಲ್ಲಿ ಇಂಗ್ಲಿಷ್ ಜಾಹೀರಾತು ಹಾಕಿದ್ದಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ರು. ಇಂಗ್ಲಿಷ್ ಜಾಹೀರಾತು ಹರಿದು ಹಾಕಿ ಜಿಲ್ಲಾಡಳಿತದ ವಿರುದ್ಧ ಕನ್ನಡ ಪರ ಸಂಘಟನೆಯಿಂದ ಕಿಡಿಕಾರಿದ್ರು. ಇನ್ನು ಖಾಸಗಿ ಕಂಪನಿಯ ಇಂಗ್ಲಿಷ್ ಜಾಹೀರಾತು ಜಿಲ್ಲಾಡಳಿತ ಅಳವಡಿಸಿತ್ತು. ರಸ್ತೆ ಸೂಚನಾ ಫಲಕದಲ್ಲಿ ಖಾಸಗಿ ಕಂಪನಿಯ ಇಂಗ್ಲಿಷ್ ಜಾಹೀರಾತನ್ನು ಹಾಕಲಾಗಿತ್ತು. ಇಂಗ್ಲಿಷ್ ಜಾಹೀರಾತು ಹರಿದು ಹಾಕಿ ಜಿಲ್ಲಾಡಳಿತದ ವಿರುದ್ಧ ಕನ್ನಡ ಪರ ಸಂಘಟನೆ ಕಿಡಿಕಾರಿದೆ. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ನಡೆಯಿತು. ಈ ವೇಳೆ ಏಕಾಏಕಿ ಮೈದಾನಕ್ಕೆ ಎಂಟ್ರಿ ಕೊಟ್ಟ ಕೋತಿ ವ್ಯಕ್ತಿಗೆ ಕಿಕ್ ಮಾಡಿದೆ. ಕೋತಿ ಕಿಕ್ ಮಾಡಿದ್ದಕ್ಕೆ ವ್ಯಕ್ತಿ ಕೆಳಗೆ ಬಿದ್ದಿದ್ದಾರೆ. ಟ್ಯಾಬ್ಲೋ ವಾಹನದ ಬಳಿ ಹೊರಟಿದ್ದಂತಹ ಕೆಎಸ್ಆರ್ಟಿಸಿ ಸಿಬ್ಬಂದಿ HC ಕೊಪ್ಪಳ್ ಅವರಿಗೆ ಕಿಕ್ ಮಾಡಿದೆ. ಇನ್ನು ಮಂಗನಾಟಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದ ಜನರು ಹೈರಾಣಾಗಿದ್ರು. ಮ್ಯಾನ್ಹೋಲ್ಗೆ ಜಲಮಂಡಳಿ ಕಾರ್ಮಿಕರು ಬಿದ್ದಿದ್ದಾರೆ. ಬೆಂಗಳೂರಿನ ನೀಲಸಂದ್ರದಲ್ಲಿ ಘಟನೆ ಆಗಿದೆ. ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸಲಾಗಿತ್ತು. ವಿಷಾನಿಲ ಸೇವನೆಯಿಂದಾಗಿ 3 ಕಾರ್ಮಿಕರು ಅಸ್ವಸ್ಥಗೊಂಡಿದ್ರು. ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸದಂತೆ ಕಾನೂನು ಇದ್ರೂ 3ರನ್ನ ಮ್ಯಾನ್ಹೋಲ್ಗೆ ಅಧಿಕಾರಿಗಳು ಇಳಿಸಿದ್ರು. ಆಮ್ಲಜನಕ ಕೊರತೆ ಉಂಟಾಗಿ ಕಾರ್ಮಿಕರು ಕುಸಿದು ಬಿದ್ದಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರ ಸಹಾಯದಿಂದ 3ರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.